ಸೊಸೈಟಿ ಎಲೆಕ್ಷನ್ದಾಗ ಅವರು ಮುಂದಿನ ಪ್ಲಾನ್ ಇದೆ. ಅವ್ರು ಈಗ ಸೊಸೈಟಿ ಎಲೆಕ್ಷನ್ ಮಾಡಿ ಮುಂದಿನ ದಿನಗಳಲ್ಲಿ ರಮೇಶ್ ಜಾರಕಿಹೊಳಿ ಅವರ ಮಗನನ್ನು ಅಥವಾ ಸತೀಶ್ ಜಾರಕಿಹೊಳಿ ಅವರ ಮಗನನ್ನು ಯಾರನ್ನ ಒಬ್ಬ ಅವ್ರ ಮನೆತನದ ಕುಡಿಯನ್ನ ಅಲ್ಲಿ ನಿಲ್ಲಿಸ್ಲಿಕ್ಕೆ, ವಿಧಾನಸಭೆಗೆ ನಿಲ್ಲಿಸ್ಲಿಕ್ಕೆ ಅವ್ರು ಈಗಿನಿಂದಲೇ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಅವರು ಪ್ರತಿ ಊರಲ್ಲಿ ಹೋದಾಗ ಭಾಷಣದಲ್ಲಿ ಆ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅಂಥದ್ದೇನಾದ್ರೂ ಪ್ಲಾನ್ ಇದೆಯಾ? ನೋಡಿ, ಖಂಡಿತವಾಗಿ ಆ ಥರ ಪ್ಲಾನ್ ಇಲ್ಲ. ನಾವು ಏನಿದ್ರು ಸಹಕಾರಿ ಅಂದರೆ ಸಹಕಾರಿ ಸಂಘಗಳ ಚುನಾವಣೆಗೆ ನಮ್ಮ ರಾಜಕೀಯ ಸೀಮಿತವಾಗಿರ್ತೈತಿ. ಸೊ ಅವ್ರು ಅನ್ಬೋದು, ಯಾಕಂದ್ರೆ ಈಗ ನೋಡ್ರಿ, ದೇವರ ಆಶೀರ್ವಾದ ಮನೆಯಲ್ಲಿ 3 ಜನ MLA ಇದ್ದೀವಿ, ಒಬ್ರು MLC ಅದಾರು, ಒಬ್ರು MP ಅದಾರು. ನಮ್ಗೆ ಇಷ್ಟ ಅಧಿಕಾರ ಸಾಕ, ಹೆಚ್ಚಿನ ಅಧಿಕಾರ ನಮಗೇನು ಬೇಕಾಗಿಲ್ಲ. ನಾವು ಹುಕ್ಕೇರಿ ತಾಲೂಕು ಹೋಗಿ ನಮ್ಮವ್ರನ್ನ MLA ಮಾಡುವಂಥ ನಮಗೇನು ಅಂಥ ಪರಿಸ್ಥಿತಿನೂ ಬಂದಿಲ್ಲ, ಬರೋದು ಬೇಡ. ಮತ್ತು ನಮಗೆ ಯಾಕೆ ಮಾಡೋದು? ಯಾಕಂದ್ರೆ ಅಲ್ಲಿ ಯಾರು ಈಗ ನೋಡ್ರಿ, ಅಲ್ಲಿ BJP MLA ನಿಖಿಲ್ ಕತ್ತಿ ಅವ್ರದಾರೆ. ನಾವು ಅವ್ರ ವಿರುದ್ಧ ಯಾಕೆ ಮಾಡೋಕೆ ಹೋಗ್ತಾವೆ? ಅವರು BJP ಅವರು, ನಾವು BJP ಅವರು. ಅದಕ್ಕೆ ಇದೇನು ಸುದ್ದಿ ಸುಳ್ಳು ಸುದ್ದಿ. ನಾವು ಯಾರೂ ಅಂತ ತಲೆಯಿಲ್ಲ. ಸಹಕಾರಿ ಇದು ಹೀರಾ ಸಕ್ಕರೆ ಕಾರ್ಖಾನೆ ಇರ್ಬೋದು, ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು, ಈ ಚುನಾವಣೆಗೆ ನಾವು ಭಾಗವಹಿಸ್ತೀವಿ. ನಮ್ಮ ಜೊತೆ ಜನ ಏನು ಬೆನ್ನು ಹತ್ತಿರ್ತಾರೋ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಹುಕ್ಕೇರಿ ತಾಲೂಕಲ್ಲಿ MLA ನಿಲ್ಲಬೇಕು ಮಾಡೋ ಕನಿಷ್ಠ ಯೋಚನೆ ಇಲ್ಲ, ಅಂಥ ವಿಚಾರನೂ ಮಾಡೋದಿಲ್ಲ, ಅಂಥದ್ದು ಏನೂ ಇಲ್ಲ ರೀ. ಇದು ಸುಳ್ಳಿದು. ಹಂಗಾರೆ ರಮೇಶ್ ಕತ್ತಿ ಅವರು ಯಾಕೋ ಸ್ವಲ್ಪ ವೈಮನಸ್ಸು ಇದ್ದಂಗೆ ಕಾಣ್ತದೆ, ಸಿಟ್ಟಾದಂಗೆ ಕಾಣ್ತದೆ. ನಿಖಿಲ್ ಕತ್ತಿ ಅವರು ಹೆಂಗೆ ತಮ್ಮ ಜೋಡಿ ಸಂಬಂಧ? ನೋಡ್ರಿ, ನಿಖಿಲ್ ಕತ್ತಿ ಅಂದ್ರೆ ಅವ್ರ ಬಗ್ಗೆ ನಂಗೆ ಅಪಾರವಾದ ಗೌರವ ಐತಿ. ಒಳ್ಳೆ ಮನುಷ್ಯ, ನನ್ನ ತಮ್ಮನ ಸಮಾನದಲ್ಲಿ ನಿಖಿಲ್ ಕತ್ತಿ ಅದಾರು. ನಿಖಿಲ್ ಕತ್ತಿ ಒಳ್ಳೆ ಮನುಷ್ಯ. ನಾವು ಯಾರು ಕೆಟ್ಟ ಮಾಡೋವಲ್ಲ, ಏನು ಮಾಡಿ ತನ್ನ ಪಾಡಿತಾ ಇರ್ತಾರೋ. ಸೊ ನಿಖಿಲ್ ಕತ್ತಿ ಬಗ್ಗೆ ನಮಗೆ ಎರಡನೇ ಮಾತಲ್ಲ, ಅವ್ರ ಬಗ್ಗೆ ನಮಗೆ ಗೌರವ ಐತಿ. ಅವ್ರಿಗೆ ನಿಖಿಲ್ ಕತ್ತಿಗೆ ಒಳ್ಳೇದಾಗತ್ತೆ ಬಯಸ್ತೀನಿ. ಸೊ ಒಳ್ಳೆಯವ್ರದಾರು, ಇನ್ನೂ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಲತ್ತ ನಾನು ಹಾರೈಸ್ತೀನಿ ರೀ. ಸರ್, ಈಗ ವಿದ್ಯುತ್ ಸಹಕಾರಿ ಸಂಘ ಇರೋದು ಇಡೀ ರಾಷ್ಟ್ರದಲ್ಲಿ ಒಂದೇ ಒಂದು. ಅದೆಷ್ಟು ದಿನ ಅದು ಬೆಳಕಿಗೂ ಕೂಡ ಬಂದಿರಲಿಲ್ಲ. ಈ ಸಲ ಚುನಾವಣೆ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಅದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಈ ರೀತಿಯ ಒಂದು ವಿದ್ಯುತ್ ಸಂಘ, ಸಹಕಾರಿ ಸಂಘ ಇರೋದು ಇಡೀ ರಾಷ್ಟ್ರದಲ್ಲಿ ಒಂದೇ ಒಂದು, ಅದು ಹುಕ್ಕೇರಿಯಲ್ಲಿ ಇರೋದು. ಈಗ ತಮ್ಮ ಅಧಿಕಾರ ಇಲ್ಲಿಗೆ ಬಂದ್ರೆ ತಾವು ಏನೇನ್ ಮಾಡ್ಬೇಕಂತ ಹೇಳಿ ಪ್ಲಾನ್ಗಳನ್ನು ಮಾಡ್ತಾರೆ? ಖಂಡಿತ. ಯಾಕಂದ್ರೆ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಕ್ಷೇತ್ರ ಇರ್ಬೋದು, MKD ಕ್ಷೇತ್ರದ ಜನ ನಿರಂತರ ಜ್ಯೋತಿಗೋಸ್ಕರ ಭಾಳ ಬಯಸ್ತಾ ಇದಾರೆ. ಅಂದ್ರೆ ಅದು ಆಗಬೇಕು ಎಲ್ಲ ಕಡೆ ಅಂತೇಳಿ. ಮೊದಲನೇ ಪ್ರಯಾರಿಟಿ ದೇವರ ಆಶೀರ್ವಾದ, ಜನರ ಆಶೀರ್ವಾದ. ನಾಳೆ ನಮ್ಮ ಪ್ಯಾನೆಲ್ ಗೆದ್ದು ಬಂದ ನಂತರ ನಾವು ನಿರಂತರ ಜ್ಯೋತಿ ಮಾಡಬೇಕು. ಮತ್ತು ಇನ್ನೊಂದು ಸಣ್ಣ ವಿಷಯಕ್ಕೆ ಎಲ್ಲರೂ ಅಂದರೆ ಡೈರೆಕ್ಟರ್ ಮನೆಗೆ, ಚೇರ್ಮನ್ ಮನೆಗೆ ಹೋಗಿ ರೈತ ನಿಲ್ಲಬಾರ್ದು. ವಿದ್ಯುತ್ ಸಹಕಾರ